ಅದಾವನ ಅವ್ರ ಹತ್ರ? ಹಲೋ, ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು. ಕರ್ಮರಾಜ ತಾನೆ? ಓಹೋ, ಹಾಗೇನಿಲ್ಲ. ತಾವು ಊರಿಗೆ ಬಂದಿರಿ ಅಂತ ಕೇಳ್ಪಟ್ಟೆ, ಅದಕ್ಕೆ ಫೋನ್ ಮಾಡಿದೆ. ಹೌದು, ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಯಾಗಿ ಬರಬೇಕಿತ್ತು. ಖಂಡಿತ ಬರ್ತೀರಿ ತಾನೆ? ಖಂಡಿತ ಬರಬೇಕು. ಯಾಕಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಟ್ಟವನಲ್ಲ. ಕೊಟ್ಟ ಮೇಲೆ ಬರ್ದಿದ್ರೆ ಬಿಟ್ಟವನು ಅಲ್ಲ. ಹಾ, ಬೇಗ ಬಂದ್ಬಿಡಿ, ನಾವು ನಿಮ್ಮ ದಾರಿ ಕಾಯ್ತಾ ಇರ್ತೀವಿ. ಬೇಟೆಗಾರ ಬೇಟೆನ ಹುಡ್ಕೊಂಡು ಹೋಗೋದು ಜಗದ ನೇಮ. ಆದ್ರೆ ಬೇಟೆನೇ ಬೇಟೆಗಾರನನ್ನ ಹುಡ್ಕೊಂಡು ಬರೋದು ಅದು ಈ ಶ್ರೀಕಾಂತ್ ಗೌಡನ ನಿಯಮ. ಏ ಕರ್ಮರಾಜ, ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ, ನಿನ್ನ ತಿಥಿ ಮಾಡಿಸ್ಕೊಳ್ಳಕ್ಕೆ. ಪಾಪ 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 ಪಾಪ. ಏ ನೀ ಬಾ. ಜಲ್ದಿ ಕರಿಬೇಕ್ರಿ, ಮೊದಲ ಪರಿಸ್ಥಿತಿ ಜರಿತಾವಲ್ಲಿ. ಮಂಟ ಕಾಲಿನ ಮೇಲೆ ಹೋಗಿರ್ತಾನ್ರಿ, ಬಿದ್ರೆ ಯಾರ್ರಿ ನಮ್ಗ ವಾಟಿಗೆ ಹಾಕೋರು? ಬಿಟ್ಟಿ ಕುಳಿಗೊಂದು ಆಳು ತಂದಿಟ್ಟಿದ್ಯಲ್ಲ. ಗೌರೀಶ್ರೀ ಇಲ್ಲೇ ಬಸ್ಸಲಾಗ ಎಮ್ಮಿ ಮೈ ತೊಳಕತ್ತಾನ್ರಿ ಮಗ. ಬೋಗಾನ್ಯಾಗ ತೊಳಿ ಅಂತ ಹೇಳವಂಗ. ಗೌಡ್ರ ನೀವು ಮಾಡ್ತಿರೋ ನಾ ಮಾಡ್ಲಿ ಅವಂಗ ಏನಲ್ಲೇ ತಾಕಿತ್ರಿ? ಯಾಕ ಏನಾಯ್ತ? ಏನಿಲ್ರಿ, ಬರೀ ಹೆಣ್ಣಾಳು ಜೋಳ ಬೆಣ್ಣ ಆಯ್ತು, ಬರೀ 8 ಆಳು ಕ್ಯಾನ್ಸಲ್ ಆಗೋದು, 18 ಆಳು ಕ್ಯಾನ್ಸಲ್ ಆಗೋದು, ಇದನ್ನ ಅನ್ನಕತ್ತಾನ್ರಿ ಅವ. ಒಟ್ಟು ಮಾಡ್ರಿ ಅವ ಬರೋಣ ತಾಕಿತ್ತ. ಆಯ್ತು, ಹೇಳ್ತೀನಿ, ಕೊಟ್ಟು ಕಳ್ಸ ಹೋಗೋಣ. ಏ ಗೌರೀಶ, ಏ ಗೌರಿ, ಗೌರೀಶ, ಏ ಗೌರೀಶ. ಗುಡ್ ಮಾರ್ನಿಂಗ್ ಸರ್. ಯಾಕೋ ಏನ್ ಮಾಡಕತ್ತಿದ್ದಿ ಒಳಗೆ? ಅವೆಲ್ಲ ದನ ಹೊಡ್ಕೊಂಡ್ ಬಂದಿನ್ರಿ, ಅವನ್ನೆಲ್ಲ ಗೂಟಕ್ಕೆ ಕಟ್ಟಾಕತ್ತಿದ್ದೆ ಅವನ್ನ. ಇಲ್ಲ, ತಂದು ನಾನು ಖಾಲಿ ಕಟ್ಟಬೇಕಿತ್ತಲ್ಲ. ಅಯ್ಯೋ, ನಾನು ಮರ್ತ ಬಿಟ್ನಲ್ಲ. ಏಯ್ ಬಾಯ್ಲೆ ನೋಡೋ, ನಮ್ಮ ಮನೆಗೆ ಈಗ ಕರ್ಮರಾಜ ಅಂತ ಒಬ್ರು ಅತಿಥಿ ಬರ್ತಾ ಇದ್ದಾರೆ. ಅವನು ಸಣ್ಣ ಕಡ್ದು ಮಜ್ಜಿಗೆ ಹಾಕಿ ಕುಡಿದ್ಬಿಡು ತಂಪಕತೆ. ಏ ನಮ್ಮ ಮನೆ ಅತಿಥಿ ಅವ. ಓ ತಿಥಿಗಳ? ಹಾ, ಅವ್ರು ಬಂದ ತಕ್ಷಣ ಕೂಡೋದಕ್ಕೆ ಚೇರ್ ಹಾಕು, ಒಂದು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡು, 2 ಹಾಗೆ ಕುಡಿಯೋದಕ್ಕೆ ಚಾಯ್ ವ್ಯವಸ್ಥೆ ಮಾಡು. ಅಲ್ರಿ, ಇವು 3 ನಾವು ಒಬ್ನ ಮಾಡ್ಬೇಕನ್ರಿ. ಆ ಅಣ್ಣ ನಿತ್ತ ನೋಡ, ಅವನೊಬ್ಬನ ಕರ್ಕೊಂಡು ಬೇಡ, ಅಲ್ಲೇ ಇರ್ಲಿ ಜಾಗ. ಟವಲ್ ಹಾಕೊಂಡು ನಿತ್ತ ನೋಡ ಅಣ್ಣ. ನಮಗ ಜಾಗ ಸಾಲ, ಅಲ್ಲೇ ಇರ್ಲಿ. ನಾನು ಇಲ್ಲೇ ಒಳಗಡೆ ಇರ್ತೀನಿ, ಹಾ ರೀ. ಬಂದ ತಕ್ಷಣ ಕರಿ. ಲಘು ಬಂದ್ಬಿಡ್ರಿ. ಅಪ್ಪಾಜಿ ಏನೋ ಮಾಡಿದಲ್ಲೋ? ಇದು ಪೊತ್ತನ ತಾಯಿಲೇ. ಯಪ್ಪ, ಈ ಇನ್ನೊಮೇಳು ಏ ಮರ ಬರ್ಕೊಂತಾರ ಬರ್ಕೋರ ತಿಮ್ಯಾರ ತಳ್ತಾವಿಲ್ಲ ನೀನು. ಒಳ್ಳೆ ಕ್ಯೂದನ ಕೈಯಾಗ ತೆಕ್ಕಿನಿ ಪೊತ್ತನ ತಾಯಿ. ವಾ, ಏನು ಬಾಯೋ ನಿನ್ನ ಬಾಯಿ. ಸರಸ್ವತಿ ಡೈರೆಕ್ಟ್ ಅಲ್ಲೇ ಕುಂತ್ಬಿಟ್ಟೆ. ಓಂ ಬರ್ದು ಗಂಟಲ ಕುಂತಾಳ ಅಂದೆ. ಲೇ, ಅದು ಪುತ್ತ ಹಾಲಲ್ಲಿ ಅದು ಪುಷ್ಪ ಅನ್ಬೇಕು. ನನ್ನ ಬಾಯಿ ತುದ್ದಿಲ್ಲ ಬಿದ್ದು ಹಿಂಗಾತಿ ಬರುಕ ಪುತ್ತನ ಹಾಕತ್ತದ. ಲೇ ಪುಷ್ಪ ಆದ್ರ ನಾನು ಕ್ರಾಂತಿಲೇ. ಕರ್ಮ ನಿನ್ನ ಬಿಟ್ರು ಈ ಕ್ರಾಂತಿನ ಬಿಡಲ್ಲ. ಮೈಂಡ್ ಇಟ್. ನೀ ತಾಂತಿ ಆದ್ರೆ ನಾ ಅಪ್ಪಾಜಿ ಯಾರ ಮಗ? ನಮ್ಮ ಅಪ್ಪನ ಮಗ. ನಮಸ್ಕಾರ. ಅಪ್ಪನ ಮಗ ಎಲ್ಲ ಊರ್ ಮಗ, ಮಸೂತಿ ಊರ್ ಮಗ ಅನ್ನ. ಹೇಳಿದ್ದು ಅವ್ರ ಮಗ. ಇಲ್ಲೇ ಮಾಮನ ಮನಿ ಮಾಮ ಯಾತದಾರ ಕಟ್ಟಾನ ಲೇಪ ಅಂತ ಆರಿತು ಬಂದಾನು ಊರೊಳಗಲ್ಲಿ ಹಿಡಿದು ಇದನ್ನ ಉದ್ದಾರ ಮಾಡ ಇಂಥರ್ನ ಉದಿಕೆ ಅದು ಓದ್ತಾಕ್ತಾರ ನಮ್ಮ ಮಂದಿ. ಇವ ಇಟ್ಟು ನಮ್ಮ ಗೌಡ್ರಿ ಬಾಯಿ ಸಡ್ಲು ಬಿಟ್ಟು ಮಾತಾಡಕತ್ತಾರ ಮೇಲೆ ಇವ ಕರ್ಮರಾಜ ಅಂತ ಕಾಣುತ್ತ. ಯಪ್ಪ, ನೀನು ಒಟ್ಟೆ ಏನು ಮಾತಾಡಬೇಡ, ನಾ ಜಕ್ಕೊಂಡು ಹೋಗಿ ನಿನ್ನ. ಅಪ್ಪಾಜಿ ನಿನಗ ಗೌಡ್ರು 3 ಮಾಡಂದ. ಅದು ಹೇಳಂಗಿಲ್ಲ, ಮಾಡೇ ತೋರಿಸ್ಬೇಕು ಅದನ್ನ. ಏನ್ ಮಾತಿ ನೋದಪ್ಪ, ನೆನಪನೆ.
ನಮಸ್ಕಾರ. ಆಶೀರ್ವಾದ ಬೂಚಿದ್ರದ. ನನ್ನ ಹೆಸರು ಕರ್ಮರಾಜ. ಯಪ್ಪ ನೀ ಕರ್ಮರಾಗಿರೋ ಧರ್ಮರಾಗಿರೋ ಅದನ್ನ ತೊಗೊಂಡು ನಾ ಏನು ಮಾಡ್ಲಿ ಮರೆ ಅವ ಐ ಇವು ಕರ್ಮ ಅವು ಕರ್ಮ ಒಟ್ಟ ಎಷ್ಟು ಮಂದಿ ಕರ್ಮಗಳು ಬಂದಿರು ಮರಿ ಟ್ಯಾಕ್ಟರ್ ತುಂಬ್ಕೊಂಡು ಬಂದ್ಬಿಟ್ರಿ ಏ ನಿಮ್ ಗೌಡ್ರು ಫೋನ್ ಮಾಡಿ ಬಾ ಅಂತ ಹೇಳ್ಯಾರ. ಅವ್ರು ಕಾಲಿದ್ರೆ ಯಾರಿಗೆ ಬಿಡ್ತಾರ ಫೋನ್ ಹಚ್ಚಿದವ್ರು ಬರೀ 12, 13, 14 ನಡಿ ಗೌಡ್ರು ಬಾ ಅಂತ ಹೇಳ್ಯಾರ. ಏ ನಡಿಯೋ ಗೌಡ್ರ ಬಗ್ಗೆ ನನಗೆ ಹೇಳ್ತೇನೆ ನೀನು ಗೌಡ್ರ ಈಗ ಬಂದ್ರು ಗೌಡ್ರು ನಮಸ್ಕಾರ. ಅಲ್ಲ ಏನು ಹೇಳಿದ್ ನೋಡ್ ನನಗೆ ಏನು ಹೇಳಿದ್ರಿ? ಕರ್ಮರಾಜ ಬರ್ತಾರ ಒಂದ್ ಚೇರ್ ಹಾಕಿ ಕುಡ್ಸ ಅಂತ ಹೇಳಿದಿಲ್ಲ. ಕುಂಡ್ರಿಸಿನಲ್ರಿ ಎಲ್ಲಿ? ಅಲ್ಲೇ ನೋಡ್ರಿ ಏ ಇದ್ಯಾವ್ದಲ್ಲೇ ಮುನ್ನೋಳಿ ಮಂಗೆ? ಈ ಮಂಗ್ಯನ ಮಗ ನಿಮಗೂ ಗೊತ್ತಿಲ್ಲ? ಇಲ್ಲ. ನೀವು ಯಾವಾಗ ಪುತ್ತ ಆದಿದ್ದ ಅವಾಗ ನಂಗೆ ಡೌಟ್ ಬಂದಿತ್ತು. ನಿನ್ನ ಅವನು ಪುಟ್ಟಿ ತೊಗೊಂಡು ಮಾಡಕ್ ಬಂದೆ ಇಲ್ಲಿ ಹೇಳೋ ಏ ನಿನ್ನ ಹೆರದವಳೆ ಏ ಅಲ್ಲ ಹಾದಿಗೆ ಹೋಗೋರ್ನ ಕರೆದು ಕೂಡಿಸೋದು ಮತ್ತೆ ಬಡಿಯೋದ ಮೊದಲೇ ಕೇಳಬೇಕಿತ್ತಲ್ಲ ಯಾರು ಏನು ಅಂತೇಳಿ. ಯಾವಲೇ ಮೊದಲೇ ತಿಳಿದೆ ನೀ ನನ್ನ ಪಾತ ಪಾತ ಪದ ಪದ ಮಾತ ಮಾತಾಡ ಗೌಡ್ರ ನನ್ನ ಬಗ್ಗೆ ಹೇಳ್ರ ಅವಂಗ ನಾನು ಮತ್ತೆ ಸಿಟ್ಟು ಬಂದ್ರ ಅಂಗಿ ಕಳೆದು ಮಕ್ಕೊಂಬಿಡವನ ಬ್ಯಾಸಿಯಾಗ. ಅಲ್ಲ ಯಾರಪ್ಪ ನೀನು? ನಿನಗೂ ಗೊತ್ತಾಗ್ಲಿಲ್ಲ? ಇಲ್ಲ. ನಾ ಮಾಮ ಹರ್ರಿ ಬಾ. ಬಾರೋ ಏ ಸ್ವಚ್ಛ ಮಾಡ್ತೀನಿ ಬಾರೋ ಸ್ವಚ್ಛ ಮಾಡ್ತೀನಿ ಅದೇ ತಯಾರು ಮಾಡ್ಕೋ ಎಲ್ಲ ಇನ್ನು 18 ಕಾಲಿನ ಅದಿಲ್ಲ. ಯಾ ಮಾಮ ಮಮ್ಮಿಗೆ ಫೋನ್ ಮಾಡಿದ್ದೆ ಅತ್ತ ಮತ್ತ ತಿಲ್ಪಿ ಕೊತ್ತ ನನಗ ಮದುವೆ ಮಾತ ನಂದೆ ಅತ್ತಲ್ಲ. ಓಹೋ ಹೋ 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 ನಮ್ಮ ಅತ್ತಿ ಮಗ ಹರಿ ಬಾಬು. ಅದ ಬಾಬು ಯಾ ಸಣ್ಣವಿದ್ದಾಗ ನೋಡಿದ್ಯಾ? ಎಲ್ಲ ಬಂದಾವ ಈಗ ದಾದ ಬಂದ ಇರ್ಲಿ ಬಿಡ. ಅತ್ತೆ ಆರಾಮದಾಳಲ್ಲ? ಆಕಿಗೇನು ದಾದಿ ಮಾಮ ಈಗ ಬತ್ತಾರ್ದನು ಫ್ರೀ ಮಾಡ್ಯಾರ ಯಾವ ತಾಯಿನೂ ಹಾಕಾಕತ್ತಾರ ತಿಂದು ಆರಾಮ ಅದಾಳ ಆಕಿ. ಬರೇ ತಂಗವಂದ್ ಹಂಗಾತ ನಿಂಗವಂದ್ ಹಿಂಗಾತ ಬರೇ ಮಂದಿ ಊಟ ಬರ್ರ ನನ್ನ ಮದ್ವಿ ತಿಂತಿನ ಇಲ್ಲ ಆಕಿ. ನಾನಿದ್ದೀನಲ್ಲ ನಿನ್ನ ಮದ್ವಿ ಮಾಡೋದಕ್ಕೆ. ಮತ್ತ ಅದಕ್ಕ ದಾಪ್ ಮಕ್ಕೊಂಡ್ ನಾವು ಎದ್ದು ಬಂದನ್ ಮತ್ತೆ ಇಲ್ಲಿ ಅಪ್ಪರ್ರಿ ಬತ್ತಾರ್ದ ಕೊತ್ತ ಮಮ್ಮಿ ಎತ್ತ ದಾಪ್ ಮಕ್ಕೋತಿ ಮಾಮ ಅಂತ ಹೋಗಿ ಮದ್ವಿ ಮಾತಾನಂತ ಕಳಿತಿ ಬತ್ತಾಳಕ್ಕೆ. ಹಾ ಏ ಗೌರೀಶ ವಿಡಿಯೋ ಕಾಲ್ ಆನ್ ಮಾಡೋ ನನ್ನ ನಳಿಯ. ಹಾ ಭಾಳ ಚಲೋ ಕೆಲಸ ಮಾಡ್ರಿ. ನಮಸ್ಕಾರ ರೀ. ಏ ನಾಳೆ ಪುತ್ತ ಯಾರು ಇವ್ರೇ ನೋಡು ಸರ ಸ್ವಲ್ಪ ದಿಟ್ಟಿಸ್ ನೋಡ್ರಿ ಅವನ್ನ ಹಗಲೆಲ್ಲ ಹಿಂಗ್ ಮಾಡಕತ್ತಾರವ ಹುರುಕ್ ಹತ್ತಿ ಅವಂಗ ಕಾಲೇ ಅದ ಪುತ್ತ ಅಂತ ಇಲ್ಲ ಹಳೆ ಅದ ಯಾವುದು ಪುತ್ತ ಅಂತ ಹೇಳಿಲ್ಲ ನಿಮ್ನ ಅವ ಕಂಬಳಿ ತಿಕ್ಬೇಕ್ರಿ ಅಲ್ಲಿ. ಎಷ್ಟು ದಿವಸ ನನಗೆ ಎಷ್ಟು ಮರ್ಯಾದೆ ಕೊಡ್ತಿದ್ ನೋಡ, ಇನ್ನು ಮುಂದೆ ಅವಾಗೂ ಅಷ್ಟ ಮರ್ಯಾದೆ ಕೊಡು. ಇನ್ನು ಜೀವನದಾಗ ಯಾವನು ಮರ್ಯಾದೆ ಕೇಳಬಾರ್ದವ ಹಂಗ ಕೊಡ್ತೀನಿ. ಅಲ್ಲಿ ಒಬ್ಬ ಕೊಟ್ಟು ಕಳ್ಸಾನೆ ಇವ್ ಕೊಡ್ತೀನಿ. ತಂದಂಗ ಮರ್ಯಾದಕ್ಕೆ ಹೋದ ಹೇಳ್ತಾನ ಮತ್ತೆ. ಆಯ್ತು, ದೂರದ ಪ್ರಯಾಣ ಬೇಸತ್ ಬಂದಿರ್ಬೇಕು. ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಬ ಹೋಗು. ಮಾಮ ಈ ಸ್ಥಾನ ಅಂದ್ರೆ ಏನು? ಹೊಸದ ಕೇಳಕತ್ತಾನಪ್ಪ. ಏ ಸ್ನಾನ ಅಂದ್ರೆ ಗೊತ್ತಿಲ್ವಾ? ಜಳಕಲೇ ಜಳಕ. ಮರ ಹುತ್ತದೆ ಚೆನ್ನಾದಿ ತತ್ರದ ಬುದ್ಧ ರೈತಲ್ಲ ಹತ್ತಿಗೆ ಅನ್ನ ತಿತ್ತ ಮಂಚಾರ ಗೊತ್ತ. ಏ ತಾಪಾತ ಮಾಮ ಬತ್ತೋನ್ಯಾಗ ಹೋಯ್ಬಿತ್ತ ಅದು ಅದು ದಿವ್ತ ಜಾಕ ಮಾತಬಾರ್ದದನ. ಅದು ತಾಪನ ಹತ್ಕೊಂಡ ತಿಕ್ಕೊಂಡ ತಗಲ ತಮದೋಕತ್ತದು. ದಿನ ತಿಕ್ಕೊಂಡ ತಾಪನ ಹತ್ಕೊಂಡ್ ತಿಕ್ಕೊಂಡ್ ತಗಲ ತಮದೋಕತ್ತದು. ಮತ್ ದಿನ ತೊಳ್ಕೊಂಡ ಮೌಲದಕ್ಕ ನೀ ಜಳಕ ಮಾದ ಅಂದ್ರೆ ತುಂಬನ ಹೋಗ್ಬತ್ತನ. ನಮಗೆ ಹಂಗ ಹಗಲೆಲ್ಲ ಜಳಕ ಮಾದೋದು ಬರಂಗಿಲ್ಲ. ನಾ ಏನಾತು ಹೊಲಸಿಲ್ಲಳ ನಟರಾಜ್ ಮೌನ್ ಗತೆ ಸಣ್ಣ ಅದನ್ನ ಮಾಮ ತಿಲಿಪಿ ಎಲ್ಲಿ ಅದಳ? ಇವ್ಯಾರು ಗ್ಯಾಸ್ ರಿಪೇರಿ ಮಾದವ? ಏ ನಮ್ಮ ಮನೆ ಎತ್ತಿತಿ ಅವ. ಹೆಂಗ ನಾ ಎಲ್ಲಿ ಬರ್ನಲ್ಲ ಹಾಕಕ್ ಬಂದ ನನ್ನ ಪ್ರಕಾಶ್ ಬಗ್ಲಿ ಬಿತ್ತತ್ ನಾ ಮಾಡಿದ್ದ ಮಾಮ ತುಲು ಫೋನ್ ಮಾದ ಎಷ್ಟು ಸಲ ಹೇಳ್ಬೇಕಲ್ಲ, ಎಲ್ಲಿ ಅವ್ರ ಗಂಟೆ ಬಿದ್ದಿರಿ? ನೋಟ ಛೇ, ಈ ಪೆದ್ದನ ಗುಂಗಲ್ಲಿ ನಿಮ್ಮನ್ನು ಮಾತಾಡ್ಸೋದನ್ನೇ ಮರ್ತು ಬಿಟ್ಟೆ. ಏ ಗೌರೀಶ, ಒಂದು ಚೇರ್ ಹಾಕೋ. ಆ ಒಂದು ಮುಗಿತು ಇವಂದು ಚಾಲು. ಈಗ ಬಾರೋ ಕುಂಡ್ರ ಸೀದಾ ಹಾಕು.
ಕುಂಡ್ರು ಸೀದಾ ಕುಂಡ್ರು. ಏಯ್ ಚಂದಾಗ ಹಾಕೋ. ಇನ್ನೂ ಹೆಂಗೆ ಹಾಕ್ತಾರೋ ಬಾರೋ ಬಾರೋ ಕುಂಡ್ರು ಬಾರೋ. 4 ಮೂಲೆ ಅದಾವ, 4 ಮೂಲೆ ಯಾವ ಗಾವತ್ತಲ್ಲಿ ಕೂತು ಬಿಡವ. ಏಕರಿ ನಡಬಾರ ಕೂತು ಬಿಡು. ಕರೆಂಟ್ ಹಿಡಿದು ಮಂಗ್ಯ ಸತ್ತ ಪಟ್ಟಿ ಎತ್ತಿ ಬಿಡ್ತು ಹೋಗ್ಯಾಕ. ಭಂಡಾರ ಕುಂಕುಮ ಹುಗ್ಗಿ ಬರೇ ಮೈಲೆ ಮಾಡಿ ಹಗ್ಗ ಬಿಗದು ಕಟ್ಟಿ ಕೆಣ್ಣ ಕುಡು ರೇಗಿ 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 ಅದು ಮಾಡ್ಬಿಡುದು. ನಾಯಿ ಮನೆಯ ಅತಿಥಿ. ಆಕಿ ನನ್ನ ಕೈಯ ನಿಂತೈತಿ. ಇಷ್ಟೆಲ್ಲ ಮಾತಾಡ್ತಿಲ್ಲ, ನೀ ಏನು ಕಲ್ತೀವೋ? ಡಿಗ್ರಿ. ಅದಕ್ಕೆ ನನ್ನ ಮುಂದೆ ಡಿಗ್ರಿ ತೋರಿಸತ್ತ ನಾವು. ಡಿಗ್ರಿ ಅಂದ್ರೆ ಹೌ ಮಚ್? MBBS. ರೂಮಪ್ಪ ಅಪ್ಪ ಎಮ್ಮಿ ಬೋಳಸ. ಏಯ್ ಎಮ್ಮಿ ಬಳಸಲು MBBS. ಅದನ್ನ ನಾನು ಹೇಳಿದ್ದು ಎಮ್ಮಿ ಬೋಳ. ಏಯ್ ನಮ್ಮ ಕಡೆ ಸಾಲಿ ಕಲ್ಯಾರದ ಸ್ವಚ್ಛ ತೆಗಿತಾರ. ನೀ ಕಲ್ತಾಗ ಹಂಗೋ ಒಂದು ಕೂದಲವನ್ನು ತೆಗೆದು 6 ತಿಂಗಳ ಬಿಡಿ ಅಂತ ಏನು ಸುದ್ದಿ? ಏನು ಉಪದೀಪಿ ಮಾತಾಡ್ತೀಯೋ? ನಾ ಭಾಳ ಕೆಟ್ಟದಿನ ಮೊದಲಿಂದ. MBBS ಅಂದ್ರೆ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರಲ್ಲ. ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರ? ತಿಳಿಸಿ ಹೇಳ್ತೀನಿ ನನಗೆ ಅದು. ಓಯ್ ಡಾಕ್ಟರ್ ಇಂಜೆಕ್ಷನ್ ಮಾಡವನ ಕುರ್ಚಿ ಮೇಲೆ ಕುಂಡ್ರಾಕ ಬರಲ್ತು, ನೀ ಇಂಜೆಕ್ಷನ್ ಹೆಂಗ್ ಮಾಡವ? ಅಲ್ಲ ನೀ ಕೂತ್ ತೋರ್ಸ್ ನೋಡುನು. ಇದ್ರಾಗ ಏನಾಯ್ತು? ಅಲ್ಲಲೇ ಗೌರ್ಯ, ಮನೆಗೆ ಬಂದ ಅತಿಥಿಗಳನ್ನ ಗೋಳು ಮಾಡೋವರೆಗೂ ತಿಂದುಕೊಳ್ಳೋಕೆ ಅರ್ಗಂಗಿಲ್ಲನ? ಹಂಗಲ್ರಿ, ಅವ ಪುತ ಬಂದು ಕುಂತಿದ್ದಲ್ಲ, ಹೊಲಸಾಗೈತಿ ಒರೆಸಿ ಕೊಡು ಅಂದ್ರೆ ಅದಕ್ಕೆ ಒರಸಾಕತ್ತಿದ್ದೆ. ಅಲ್ಲ ಕೂತ. ಅಂದ್ರೆ ಇದಕ್ಕೆ ಕಂಫರ್ಟ್ ಹಾಕಿನ್ರಿ ನಾನು. ಅರಿಶಿಣ ಮತ್ತು ಚಂದನದ ಗುಣಗಳ ಸಂತು ಅದು ವಾಸನೆ ಇತ್ತಲ್ಲ, ಅದ್ರ ಸಂಬಂಧ ಹಿಂಗ ವರ್ಷ. ಅಲ್ಲಲೇ ಮನೆ ತುಂಬ ಬರೀ ತಲಿ ತಿನ್ನೋರ ತುಂಬಿರಿ ಅಲ್ಲೇ. ನಾವಿದ್ದಲ್ಲಿ ನೀವು ಬೆಳಕಿಗೆ ಬರೋದ್ರಿ. ಇರ್ಲಿ, ಒಳಗಡೆ ತಂಗಿ ಇದ್ದಾಳೆ, ಒಂದ್ ಕಪ್ ಬಿಸಿ ಬಿಸಿ ಟೀ ಮಾಡಿಸ್ಕೊಂಬ. ನನಗೆ ಟೀ ಬ್ಯಾಡ್ರಿ. ಈಗ ಜಸ್ಟ್ ಊಟ ಮಾಡಿ ಹೊರಗೆ ಬಂದೆ ನಾನು. ನೋಡು ನನ್ನ ಬಗ್ಗೆ ಎಷ್ಟು ಕಾಳಜಿ ತಗೊಂತಾರ ಅವರು. ಕುಂತ್ರು ನಿಂತ್ರು ನಂದ ಧ್ಯಾನ ಇರ್ತವ್ರಿಗೆ. ಅದಕ್ಕೆ ದೊಡ್ಡವ್ರು ಅಂತಾರ ದೊಡ್ಡದ. ಹಾ ನಿನಗಲ್ಲೋಲೆ, ಯಾರಿಗೊಲೆ ಅಲ್ರಿ ಗೌಡ್ರ, ಹಿಂಗೆ ಕೇಳ್ತಾನೆ ತಪ್ಪು ತಿಳ್ಕೊಬೇಡ್ರಿ. ಸೆರೆ ಕುಡಿಯೋರು ಸಹಿತ ಚಾ ಕುಡಿಯಾಕತ್ರ ಈಗ. ಗೌಡ್ರ ನಿಮ್ಗೊಬ್ರು ತಂಗಿ ಇದಾರ? ಅದಾಳ್ರಿ, ಒಬ್ಬಕ್ಕೆ ಅದಾಳ. ಅವ್ರ ಹೆಸರು ಶಿಲ್ಪ ಅಂತ. ಶಿಲ್ಪ ನೋಡಕ್ ಬಹಳ ಚಂದ ಅದಾಳನ್ರಿ? ಒಂದ್ ರಾಸ್ ಅದಾಳ್ರಿ. ನಾ ಹೆಂಗದನಲ್ರಿ, ನಮ್ಮ ತಂಗಿ ಹಂಗದಾಳ. ನಾವು ಮಂದಿ ಮನೆಗೆ ಹೊಕ್ಕಿವಿ, ಆದ್ರೆ ಇಷ್ಟ ತಳಕ ಕೈ ಹೆಚ್ಚಿ ಏನು ಕೇಳಂಗಿಲ್ಲ. ಚಾ ಕೊಟ್ರೆ ಚಾ ಕುಡಿತೀವಿ, ಉಪ್ಪಿಟ್ಟು ಕೊಟ್ರೆ ಉಪ್ಪಿಟ್ಟು ತಿಂತೀವಿ, ಮುಚ್ಕೊಂಡು ಸೈಲೆಂಟ್ ಆಗಿ ಸೈಡಿಗೆ ಎದ್ದು ಬರ್ತೀವ್ರಿ. ಆದ್ರೆ ನಿಮ್ಗತ್ಲೆ ಹೇವ್ರಗತ್ಲೆ ದಪ್ತರ್ ತಕೊಂಡ್ ಕೊಡಂಗಿಲ್ರಿ ವಂಶಾವಳಿ ಹೇಳಾಕ. ಮಾತಿ ಕೈ ನಡ್ರಿ. ನಾನು ತಿಂಡಿ ಹೆಚ್ಚಾಗಿ ಹೇಳಾಕತ್ತನ್ರಿ. ಸೊಬ್ಬ ತಗದಾಳ ಹೆಂಗ ನೋಡ ಬಗಲಾನಾಗತ್ತ. ಗೌರ್ಯ, ಏ ಗೌರ್ಯ. ಗೌಡ್ರ, ಊರಾಗ ಯಾರು ದೊಡ್ಡರೋದ್ರ ಎಲ್ಲ ಕರೆಸಿಬಿಡ್ರಿ. ಯಾಕೋ? ಆ ಮುಗ್ದ ಹೋಗೈತ್ರಿ ಎಲ್ಲ. ಯಾಕಲೆ ಏನಾತ? ಆ ಸಿಲಿಂಡರ್ ಖಾಲಿ ಆಗೈತ್ರಿ. ಏನು 4 ಮಂದಿ ಹಾದವ್ರಗತ್ಲೆ ಹೇಳಾಕತ್ತಿಲ್ಲ. ಅವ್ರ ತಿಥಿಗಳ ಮುಂದೆ ಹೆಂಗೆ ಜೋರು ಬಾಯಿ ಮಾಡಿ ಹೇಳಿ ಸಿಲಿಂಡರ್ ಖಾಲಿ ಆಗಿದೆ ಅಂತಂದು ತಗೊಂಬಾತ ಚಾಕಿಗೆ. ನಾ ಹೇಳಿದಿಲ್ರಿ ನಾ. ಆದ್ರೂ ನೀವು ಹೇಳಿದ್ರಲ್ಲ ಚಾ ಬೇಕಾಗಿತ್ತಂದ್ರು ಹಳೆ ಸ್ಟೋ ಇತ್ತು ತೆಗದೆ, ಇನ್ನೇನು ಹವಾ ಹೊಡಿಬೇಕನ್ನೋದಕ್ಕೆ ಅದು ವಯಸ್ಸರ ಹರಿದತ್ತಲ್ರಿ. ಅದ್ರ ಮಗ ಬಿಡ್ಲಿರಿ ಗೌಡ್ರನ್ನ. ಪ್ಲಾಸ್ಟಿಕ್ ಇತ್ತು ಸುತ್ತಿ ಪಾಕ್ನ ಹೊಡೆ ಪಾಕ್ ಅಂತ ರೆಡಿ ಆಯ್ತು. ಅವರ ಚಾರಾಡಿ ಹಾ ನನಗಲ್ಲ. ನಾನು ಒನ್ಲಿ ಬೋರ್ಮಿಟ ಡ್ರಿಂಕ್ಸ್ ಮಾಡ್ತೀನಿ, ಗೊತ್ತಲ್ಲ ನಿಮಗೆ? ಏನಂದೆ? ಬೋರ್ಮಿಟ ಡ್ರಿಂಕ್ಸ್ ಮಾಡ್ತೀನಿ ಸರ್. ಇವಳು ದನ ಕಾಯಕ್ ಹೋದಾಗ ಬೋರಿನ ನೀರಿಗೆ ದಿಕ್ಕಿರಂಗಿಲ್ಲ ಇವಳಿಗೆ. ಬೋರ್ ಬಿಟ್ಟಾತ, ಬೋರ್ ಬಿಟ್ಟ. ಹಾ ನೋಡಮ್ಮ, ಅಲ್ಲಿ ಕೊಡಮ್ಮ. ಅನುರಾಗ ಚೆಲ್ಲಿದಳು ಹೃದಯ. ನಾವಲ್ಲಿ ಏನು ಚಾ ಕೊಡ್ತಕ ಕೊಟ್ಟು ಹೊಯ್ಕೋತಿಲ್ಲ? ಪುಣ್ಯಾತ್ಮ, ನಿನಗೆ ಚಾ ಕುಡಿ ಅಂತ ಹೇಳಿವು ನಾವು. ಸೃಷ್ಟಿ ಸೌಂದರ್ಯ ನೋಡ್ತಿಲ್ಲ. ಹುಚ್ಚಪ್ಪ ಕೋತಂಬರಿ ಆಕರಿಕೆ ಪಲ್ಯ ಏನೋ ಇದ್ದಾನೆ. ಗೌರೀಶ, ಚಾ ಸೂಪರ್ ಆಗಿದೆ. ಮತ್ತ ಫ್ಯಾಂಟಾಸ್ಟಿಕ್, ಮತ್ತ ಬೊಂಬಾಟ್. ಪುಗಸೆಟ್ ಸಿಕ್ಕ್ರಿ ಎಲ್ಲ ಹಾಕವು. ರೊಕ್ಕ ಕೊಟ್ಟು ಕುಡ್ರಿ, ಸಕ್ಕರೆ ಕಡಿಮೆ ಐತಿ, ಅಲ್ಲ. ಚಾ ಪುಡಿನಿಲ್ಲ ಅಂತೀರಿ. ಇದನ್ನ ಚಾ ಶಿಲ್ಪ ಅವರು ಮಾಡಿದ್ದಿಲ್ಲ? ಇಲ್ಲ, ಅವ್ರು ಆಯಿ ಮಾಡ್ಯಾಳ ಸರ. ಎಟ್ಟು ವಾಂತಿ ಮಾಡ್ರಿ ಹೊರಗೆ ಬರೋದಿಲ್ಲ ಅದು. ಪೈವಿಕಾಲಕ ಜೋಡೆ ಟೂಟೇಗ ನೈ. ಶಿಲ್ಪ ಅವರು ಮಾಡಿದ್ದಿಲ್ಲ? ಅವರ ಮಾಡ್ಯಾರ, ಅದಕ್ಕೆ ಮಸ್ತ್ ಐತಿ. ಅದಕ್ಕೆ ತಂದೀನಿ. ದೌರಿ ಚಾ ನಿನಗ ನನ್ನ ಹೆಸರು ಕರಿಯಾಕ ಬಂದ್ರ ಕರಿ. ಈಗ ಬಾರು ರಣದೀರ ಅಂದ್ಬಿಡು, ಹೊಳ್ಳಿ ನೋಡಿಬಿಡ್ತೀನಿ ನಿನ್ನ. ಆತಳಪ್ಪ ಲಂದಿಲ್ಲ ಬೇಡ, ಮೊದಲು ಏನಂದ್ರೆ ಅದೋ ಹಿಕ್ಕೋ. ಇವರಿಬ್ಬರು ಏನು ತಾಪಿ ತುದ್ಯಾಕತ್ತಿದ್ರು, ಏನು ಬತ್ತ ತೀಪಾಕತ್ತಿದ್ರು. ಅವರಿಬ್ರು ತಾಪಿನ ತುದಿಯಾಕತ್ತಿದ್ರು.
ಅದನ್ನ ತಗೊಂಡು ನಿನಗೇನು ಆಗ್ಬೇಕಾಗೈತೋ? ಏ ಸುಂದರವಾದ ಗೌಡ್ರು ಟೆನ್ಷನ್ನಾಗ ಏನು ಹೇಳ್ಯಾರ ಹಿಂಗ? ತುಮ್ಮರಿ ತಿನ್ಕೋತ ತುಮ್ ಕುಂದ್ರ ಅಂತ ಹೇಳಾರ. ಅತ್ತ ಮಾದಗ ತುಮ್ಮರಿ ತಿನ್ಕೋತ ಇವ್ರು ಏನ್ ಮಾಡಿದ್ರು ನೋದಾಕ ಕುಂದ್ರಾಕ ಖರ್ಚಿದ್ರೇನೋ, ನೀವಳೆ ಕರ್ಯಾನ ನಾವಳೆ ಬಾ ನೆವ ಅಲ್ಕತ್ರ ಅಂದೆ. ಏಯ್ ಯಾರಿಗೋ ಅವಂಗು ಅಂದಲ್ಲೇ ಉಳಿದು ನಿನಗೂ ತಪ್ಪು ನಿಮ್ಮದ. ಅದು ಗೂಟ ಬರೋಬ್ಬರಿ ಗ್ವಾಡ್ಯಾಗ ಇತ್ತು. ನಾನು ಅಲ್ಲೇ ಹೋಗೆ ಮುಗಿದ ಹೋತು ಮತ್ತೆ. ಸೋ ನೈಸ್ ಗೌರೀಶ ನಾನೇನು ಹೇಳಿಲ್ಲ. ಮತ್ತೆ ಯಾಕೆ ಅದನ್ನೇ ಕೊಡ್ತೀವಿ ಮರ ಈ ಮಡಿಚುಗಿಬೇಕಂತ ಇಲ್ಲಿ ನಡಿ ನಡಿ ನಡಿಯೋ ನಡಿಯೋ ಏ ನಡಿಯೋ. ಅಲ್ಲ ಕಳ್ಸಾಕ ಕುಂತಿ ಅಲ್ಲ ಅವ್ರನ್ನ. ಅವ್ರೇನೋ ಅರ್ಜೆಂಟ್ ಹೋಗ್ಬೇಕಂತ್ರಿ. ಎಲ್ಲಿ ಹೋಗ್ಬೇಕಂತ? ಅವ್ರದ್ದೇನೋ ಅರ್ಜೆಂಟ್ ಮೀಟಿಂಗ್ ಐತಂತ. ಏಯ್ ಎದ್ರ ಮೀಟಿಂಗ್? ಏಯ್ ನಾಳೆ ಮೀಟಿಂಗ್ ಐತೆ ಹೇಳಿನ. ಅದೇನೋ ಎಮ್ಮಿ ಬಳಸ್ಬೇಕಂದಿಲ್ವೋ? ಏಯ್ ನೋಡಿ, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷವಾಯಿತು. ಈ ದಿನ ರಕ್ಷಾಬಂಧನ. ಈ ರಕ್ಷಾಬಂಧನ ನಿಮಿತ್ತವಾಗಿ ನನ್ನ ತಂಗಿ ಹುಟ್ಟು ಹಬ್ಬ ಕೂಡ ಇದೆ. ಗೌಡ್ರೆ, ನೀವು ಫೋನಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ. ಹುಟ್ಟುದಬ್ಬ ಅಂದಿದ್ರೆ ನಾನು ಏನಾದರೂ ಒಂದು ಕಾಣಿಕೆ ಎತ್ಕೊಂಡ್ ಬರ್ತಾ ಇದ್ದೆ. ನೋಡೋಣ ಮುಂದೆ ಸಮಯ ಸಂದರ್ಭ ಬಂದಾಗ ಯಾರು ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ. ಅಷ್ಟು ಮೇಲಿನ ಕಾಣಿಕೆ ಕೊಡ್ಬೇಕಂತ ಆಸೆ ಇದ್ರೆ ಅಲ್ಲಿ ನಮ್ಮ ಹಳೆ ಟಮ್ ಟಮ್ ಐತಿ, ಅದ್ರ ತುಂಬ್ಕೊಂಡಾಗ ಅಲ್ಲ ಕಾಣಿಕೆ ಟಮ್ ಟಮ್ ತರ್ತಾರನ? ಅಯ್ಯ ಸಣ್ಣದೈತೆ ಅದು. ಅಲ್ಲ ಸುಮ್ಮ ಟ್ರಕ್ ಬಾಡಿಗೆ ಮಾಡ್ಕೊಂಡ್ ಬರ್ತಿದ್ನಲ್ಲ. ಓ ಹರೇ ರಾಮಕೃಷ್ಣ ಜಗನ್ನಾಥ ಪ್ರೇಮಾನಂದ ಈ ಕ್ಯಾ ಹುವಾ? ಗೌರೀಶ, ಅಲ್ಲೋ ನಿಮ್ಮ ಮನ್ಯಾಗ ಏನೋ ಫಂಕ್ಷನ್ ಐತತ್ತ? ಇದು ದೊಡ್ಡವ್ರ ಮನೆ 108ಗಳಿರುವ ಮಾರಾಯ. ಏನು ಹೊಸ ಕೇಳ್ತಾನೆ? ಅಲ್ಲೋ ನಿಮ್ಮ ಶಿಲ್ಪಾಮ್ಮವ್ರದ ಹುಟ್ಟುಹಬ್ಬ ಐತಂತ ಇವತ್ತ ಹಾ. ಏನ್ ಮಾತಾಡಕತ್ತೆ ನೀನು? ಇಷ್ಟು ಮಂದಿ ಮುಂದೆ ಆ ಹಬ್ಬ ಮಾಡೋದಕ್ಕೆ ಹೇಗೆ ಸಾಧ್ಯವೇ? ಹೇಗೆ ಸಾಧ್ಯ? ಅಲ್ಲ ನೀ ಏನ್ ತಿಳ್ಕೊಂಡಿದ್ದೆ? ಅವ್ ಏನಂತ ನೋಡ್ರಿ, ಏನು? ಇಷ್ಟು ಮಂದಿ ಮುಂದೆ ಇವತ್ತು ಅವರದು ಸುಂದರವಾದ ಹುಟ್ಟು ಹಬ್ಬ. ಹುಟ್ಟು ಹಬ್ಬ ಅಲ್ಲದು, ಹುಟ್ಟು ಹಬ್ಬ. ಪುರುಸತ್ರ ಮಾಡೋ ಉಸಿರ ಬಿಡ್ತೀನಿ. ಗೆರಿ ದಾಟಿ ಸರಿ ಎತ್ತಾಗ ಏನೋ ದೊಡ್ಡ ಏಳ ದಮ್ಮನೆ ದಾರಿ ಬಿತ್ತಲ್ಲ ಮತ್ತ ಏನೋ ದೊಡ್ಡ ತಾನ್ಯಾಗ ಹಾಕಿ ಬಂದ್ಬಿಟ್ಟಿರಿ. ನಮ್ಮ ಮಾಮನೇನು ಜಾತ್ರೆ ಪುಗ್ಗ ಮಾರೋನ್ ಮಾತಿರ? ಏನು ಕೋಲಾರ ಬಸ್ ಸ್ಟ್ಯಾಂಡ್ ಪೈಕಾನಿಗೆ ನೀರು ಹಾಕೊಂಡ್ ಮಾತಿರ? ಏನೋ ಮನೆ ಅಡ್ಡದ ಏನು ಕುಲ್ಲ ತುಂಬಂದ್ ಮಾತಿರ? ಏನು ನಮ್ಮ ಮಾಮನೇನ ದನ ಮೇಸಾನ್ ಮಾತಿರ? ಒತ್ತ ಕಿಮ್ಮತ್ತ ಕೊದಂಗಿಲ್ಲ ನೋಡಿವ್ರು. ಹಿಂಗ್ಯಾಕೆ ಮಾತಾರು? ಅಲ್ಲ ಇಷ್ಟು ಮಂದಿ ಕಿಮ್ಮತ್ ಕೊಡ್ಕರಿ ಅವಂದ್ರೆ ನೀವು ಒಬ್ನ ನೋಡ್ಲಿ ನನಗೆ. ಮೋಯೋ ಏ ಬಾಯ್, ನಿನಗ ಕನ್ನಡದ ಗಣ್ಣಕ್ಕೆ ಬರ್ಲಿಕ್ಕೆ ಇಂಗ್ಲೀಷ್ನಾಗ ಹೇಳ್ಕೊತೀನ. ಅದು ಕುತ್ತು ಹಬ್ಬ ಅಲ್ಲ. ಅದು ಇಂಗ್ಲೀಷ್ನಾಗ ಹೇಳವ. ಇಂಗ್ಲೀಷ್ನಾಗ ಹೇಳ್ಕೊತಾನ. ಅದು ಕುತ್ತು ಹಬ್ಬ ಅಲ್ಲ. ಅದು ಹ್ಯಾಪಿ ಬರೀತದಿ. ಏನದು? ಏ ಹುಟ್ಟು ಹಬ್ಬ ಅನ್ನ ನೋಡಿ. ಇದೇ ಸಂದರ್ಭದಲ್ಲಿ ಎಲ್ಲರೂ ಹಾಡಿ ಕುಣಿಯೋಣ ಬನ್ನಿ. ಮಾಡ್ಕೊತ ಬಂದ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕೊರಡು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಹುಟ್ಟಿ ಬಂದ ಶುಭ ದಿನವೇ ತಂದಿದ್ದು
ಬೆದರಿಕೆಯವರವೆಂದು ರಾಜಿ ಸಾಟಿ ಹೇಳಿತು ಹುಟ್ಟಿದಾಕ್ಷ ಅಣ್ಣ ಪದವಿ ಹೊಂದಿತು ತಂಗಿಯು ಹುಟ್ಟಿದಾಕ್ಷ ಅಣ್ಣ ಪದವಿ ಹೊಂದಿತು ಗಂಡಿಗೆ ಗೌರವದ ಗರಿಯೇರಿತು ಆಯುಷ್ಮಾನ್ ಭವ ನಮ್ಮ ಒಂದು ಕುಟುಂಬ ಮತ್ತೆ ಕುಟುಂಬ ಬೇಡ ಅಂತೀಯಲ್ಲ? ಅದ ಬಾಯ ಕೂತತ್ ಹೋಗೋ. ನೋಡಿ, ನೀವು ನಾವು ಕರೆದಿದ್ದಕ್ಕೆ ಬಂದಿದ್ದು ತುಂಬಾ ಸಂತೋಷವಾಯಿತು. ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವಿದ್ಯಾರ್ಥಿ MBBS ಓದ್ತಾ ಇದ್ದಾನಂದ್ರೆ ಈ ಊರ್ ಗೌಡನಾದ ನನಗೂ ಕೂಡ ತುಂಬಾ ಹೆಮ್ಮೆಯ ವಿಷಯ. ನೋಡಿ, ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಹಣಕಾಸಿನ ತೊಂದರೆ ಇದ್ರೆ ನನಗೊಂದು ಫೋನ್ ಮಾಡಿ. ನಿನಗೇನ್ರ ಫೋನ್ ನಂಬರ್ ನೆನಪಿರ್ಲಿಕ್ಕಂದ್ರ ಅಲ್ಲಿ ನಮ್ಮ ಟೇಜ್ರಿಕಿಲಿ ಐತಿ, ಎಷ್ಟು ಬೇಕಾದ್ ತಗೊಂಡು ಹೋಗ್ಕೊಂಡ. ಏ, ಎಲ್ಲವ್ರ ಗಂಟೆ ಬಿದ್ದಿಲ್ಲ, ಹಿಡಿದು ನೋಡಕತ್ತಾನೆ. ಇರೋ ಡೈಲಾಗ್ ಅದಾವ, ಅಕ್ಕನು ಕಸ್ಕೊಂಡು ನೀವೇ ಮಾತಾಡಿದ್ರೆ ಏನ್ ಮಾಡೋಣ ನಾವಿಲ್ಲಿ? ಮರ ಏನು ಬರ್ತಾವ ಅದನ್ನ ಮಾತಾಡಿ 5 ಮಟ್ಟ ನಾಟಕ ಮುಗಿಸಪ್ಪ ಇರ್ಲಿಕ್ಕೆ ನನಗೆ ಬುಕ್ ಮಾಡ್ಯಾರ, ನಾನು ಕಾಲ್ ಮರ್ಲೆ ಹೊಡಿತಾರ. ಇರ್ಲಿಲ್ಲ ಅಂದ್ರೆ ಸುಮ್ ಕಿತ್ಕೊಂಡು ಹೋಗ್ಬಿಡ್ರಿ ನೀವು. ನೋಡ್ತೇಲ್ವ ಗೌಡ್ರೆ, ನಾನು ಹೋಗಿ ಬರ್ತೀನಿ. ತಂಗೆವ್ವ, ಈಗ ಬಂದ್ ಹೋಗಿರೋ ಮುಸುಡಿನ ಯಾವತ್ತಾದ್ರೂ ನೋಡಿದ್ದೀಯ? ಈಗ ಹೋದ್ರಲ್ಲ ಅವರ? ಹೌದು. ಇಲ್ಲಣ್ಣ, ನಾನು ಅವ್ರನ್ನ ನೋಡಿಲ್ಲ. ನಿಜ ಹೇಳ್ತಾ ಇದ್ದೀಯ? ನಿಜವಾಗ್ಲೂ ಇಲ್ಲಣ್ಣ, ನಾನು ನೋಡೇ ಇಲ್ಲ. ನೀನು ನನ್ನ ತಂಗಿ. ನನ್ನ ತಂಗಿ ಏನಂತ ನನಗ ಚೆನ್ನಾಗಿ ಗೊತ್ತೈತಿ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ಅಂತ ಇರುತ್ತೆ. ಹೇಳು, ಎಲ್ಲಿ ನೋಡಿದೀಯ ಅಂತ? ಅಣ್ಣ, ಅದು ಅವ್ರನ್ನ ಕಾಲೇಜಲ್ಲಿ ನೋಡಿದ್ದೆ. ಅನಿಸಿತ್ತು ನನಗ ಇಟ್ಟು ಫ್ರೀ ಅಂಡ್ ಫ್ರ್ಯಾಂಕ್ ನಿಂತು ಮಾತಾಡ್ಬೇಕಾದ್ರೆ ಬಾಳ ಮಾಡಿದ ಕಾಲೇಜ್ ಭೇಟಿ ಅಂತ ಅನಿಸಿ. ಒಂದೇ ಕಾಲೇಜ್ ಅಲ್ವಾ? ಒಂದೇ ಕಾಲೇಜ್ ಅಂದಮೇಲೆ ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ? ಅಷ್ಟೇ ಅಣ್ಣ, ಮತ್ತೇನಿಲ್ಲ, ಅಷ್ಟೇ. ಯಾಕೋ ಮೈ ಕೈ ನಡುಗ್ತಾ ಇದೆ? ತುಂಬಾ ಚಳಿ ಇದೆಯಲ್ಲ ಅದಕ್ಕೆ. ಮುಖ ಎಲ್ಲ ಬೆವರ್ತಾ ಇದೆ. ತುಂಬಾ ಶೆಕೆ. ಅಂದ್ರೆ ಏನೋ ನಡೆದಿದೆ ಅಂತ ಅರ್ಥ. ಹೇಳೋ, ಅವನಿಗೂ ನಿನಗೂ ಏನ್ ಸಂಬಂಧ? ಅಣ್ಣ, ಅದು ನಾವಿಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ. ಏಯ್! ನಿಂತಲ್ಲೇ ಸುಟ್ಟಾಕ್ ಬಿಡ್ತೀನಿ. ಪ್ರೀತಿ ಮಾಡ್ತಾಳಂತೆ, ಪ್ರೀತಿ. ಏಯ್! ಸುಖದ ಸುಪ್ಪತ್ತಿಗೆಯಲ್ಲಿ ಬಾಳ್ತಾ ಇರೋರು ನಾವು. ಬೀದಿಯಲ್ಲಿ ಬಿಕಾರಿ ತಡ ಭಿಕ್ಷೆ ಬೇಡ, ಬಿಕಾರಿ ನನ್ನ ಮಗ ಅವನು. ಹೋಗಿ ಹೋಗಿ ಅಂತವನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲವೇ ನಿನಗೆ? ತಂಗ್ಯವ್ವ, ಈ ಪ್ರೀತಿ, ಪ್ರೇಮ, ಪ್ಯಾರ್, ಮೊಹಬತ್, ದಿಲ್ ಇಷ್ಕ್ ಅನ್ನೋದು ಬರೀ ಪುಸ್ತಕದಾಗ ಓದಾಕ, ಸಿನಿಮಾದಾಗ ನೋಡಕ ಅಷ್ಟ ಚಂದ. ನಿಜ ಜೀವನದಲ್ಲಿ ಅಲ್ಲ. ಪ್ರೀತಿ ತುಂಬಿಕೊಂಡ್ರು ಹೃದಯದ ಕೆಳಗಡೆ ಹಸುವನ್ನು ತುಂಬಿಕೊಂಡ್ರು ಅಷ್ಟೇ ಐತಿ. ಮುಂದೊಂದು ದಿನ ಹಸು ಚುರುಗಿಟ್ಟಿದ್ರ ಯಾರು ಬೇಕಾದವ್ರ ಮನೆ ಹೋಗಿಸ್ತೈತಿ. ಮೊದಲು ಈ ದುನಿಯಾದಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ದುಡ್ಡು ಬಂದಿದ್ರೆ ಅಪ್ಪ ಅವನು ಬಿಟ್ಟು ಬೇಕಾದ್ರೆ ಖರೀದಿ ಮಾಡ್ಬೋದು. ಹಾಗನ್ಕೊಂಡಿರೋ ನಾನು, ಹಾಗೆ ಬಾಳ್ತಾ ಇರೋ ನಾನು. ನೋಡು, ನನ್ನನ್ನು ಇನ್ನೊಂದು ಮುಖದರ್ಶನ ನೀನು ಮಾಡಿಲ್ಲ. ಮಾಡೋದಕ್ಕೆ ಪ್ರಯತ್ನ ಕೂಡ ಪಡಬೇಡ. ಬದಲಾಗು. ಬದಲಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು.
ಭಿಕಾರಿ ನನ್ನ ಮಗನಿಗೂ ಒಳ್ಳೇದು. ಅಣ್ಣ, ದುಡ್ಡಿದೆ ಅಂದ ಮಾತ್ರಕ್ಕೆ ಬಂಗಾರದ ಚಪ್ಪಲಿ ಮಾಡಿಸಿದ್ರೆ ಅದನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡೋದಕ್ಕಾಗೋದಿಲ್ಲ. ಇಂದಲ್ಲ ನಾಳೆ ಕಾಲಿಗೆ ಮೆಡಲೇಬೇಕು. ನನ್ನ ತಂಗಿ 4 ಅಕ್ಷರ ಕಲಿತಾಕ್ಷಣ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾಯ್ತು ನನ್ನ ತಂಗಿ. ನಿನ್ನನ್ನು ಈ ರೀತಿ ಮಾತಾಡ್ತಾ ಇರೋದು ಕಲಿತಿರುವ ನಿನ್ನ ವಿದ್ಯೆ ಅಲ್ಲ, ಕೆಟ್ಟ ಹೊಲಸು ಮಾಡ್ತಾ ಇರೋ ನಿನ್ನ ಹೊಲಸು ಮನಸ್ಸು. ಮೊದಲ ಅದನ್ನ ಸರಿಯಾಗಿ ಮಾಡ್ಕೋ, ಇಲ್ಲ ಅಂದ್ರೆ ನಾನ್ ಸರಿ ಮಾಡ್ಬೇಕಾಗುತ್ತೆ. ಅಣ್ಣ, ನನ್ನ ಕೊನೆ ಮಾತು ಕೇಳಿಬಿಡಿ. ಈ ಜನ್ಮದಲ್ಲಿ ನಾನು ಮದುವೆ ಅಂತ ಆದ್ರೆ ಅದು ಕರಂರಾಜ್ಯ ಮಾತ್ರ. ಅಷ್ಟಕ್ಕೂ ಮೀರಿ ನೀವೇ ಒತ್ತಾಯ ಮಾಡಿ ಬೇರೆ ಮದುವೆ ಮಾಡೋದಾದ್ರೆ ಆ ತಾಳಿ ಬಿಡೋದು ಈ ಶಿಲ್ಪನ್ಗಲ್ಲ, ನಾನು ಹೆಣಕ್ಕೆ. ನೀನು ನನ್ನ ತಂಗಿನ ನನ್ನ ತಂಗಿ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ ನನಗೆ. ನೀನು ಚಿಕ್ಕವಳಿದ್ದಾಗ ಇದೇ ಕೈಯಾರೆ ತುತ್ತು ಮಾಡಿ ನಿನ್ನನ್ನು ದೊಡ್ಡವಳು ಮಾಡಿದ್ನಲ್ಲ, ಅದು ನಾನು ಮಾಡಿರುವ ಮೊದಲನೇ ತಪ್ಪು. ಈ 3 ಜನರ ಮುಂದೆ ನನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕ್ಬಿಟ್ಟೆ ನೀನು. ನನ್ನ ತಂಗಿ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ. ಗೌಡ್ರ ನೀವು ಒಂದು 4 ಮಾತು ಕೇಳಿದ್ರೆ 4 ಮಾತು ಹೇಳ್ತೀನಿಲ್ಲ ಅಂದ್ರೆ ದನ ಹೊಡ್ಕೊಂಡು ಹೊಲಕ್ಕೆ ಹೋಗ್ತೀನಿ. ತನಗೆ ತಿಳಿಲಿಲ್ಲ ಅಂದ್ರೆ ಗೋಡಿ ಕೇಳಂತ ಹಿರಿಯಾರ ಹೇಳ್ಯಾರ. ಹೇಳ, ನಿಂದು ಒಂದಾಗೆ ಬಿಡ್ಲಿ. ನೋಡ್ರಿ, ಇದ್ರಾಗ ಸಂಪೂರ್ಣ ತಪ್ಪೆಲ್ಲ ನಿಮ್ಮದ ಐತ್ರಿ. ಹೌದ್ರಿ, ಮತ್ತ ಆ ಹುಡುಗಿ ಸಣ್ಣಕ್ಕಿದ್ದಾಗ ಪ್ರೀತಿಯಿಂದ ಬಯಸಿದ್ದೆಲ್ಲ ಕೊಡ್ಸಿರಿ ನೀವು. ಆಗಿ ಕೊಡಿದ ಪಾಟಿ ಪೆನ್ಸಿಲ್ ಪುಸ್ತಕ ಅಂಕಲ್ ಇಂಕಲಿಪ್ ಎಲ್ಲ ಕೊಡ್ಸಿರಿ ನೀವು. ಆಗಿ ಕೇಳಿದ ಬಟ್ಟೆ ಕೊಡ್ಸಿರಿ ನೀವು. ಆಗಿ ಕೇಳಿದ ಅಗಿ ಕೊಡ್ಸಿರಿ ನೀವು. ಆಗಿ ಕೇಳಿದ ಚಡ್ಡಿ ಕೊಡ್ಸಿರಿ ನೀವು. ಅವು ಮಾತಿನ ಮುಂದೆ ಬರ್ತಾವ ಬರ್ರಿ ನೀವೆಲ್ಲ. ಅವೆಲ್ಲ ಪ್ರೀತಿಯಿಂದ ಬಯಸಿದಾಗ ಕೊಡಿಸಿದ್ರಿ ಅಂದ ಮೇಲೆ ಈಗಾಕಿ ಪ್ರೀತಿಯಿಂದ ಅವ ಬೇಕಂತ ಕೊಡಿಸ್ಬಿಡ್ರಿ ಹೋಲಿ. ಒಂದು ವೇಳೆ ನನ್ನ ಜಾಗದಾಗ ನೀ ಇದ್ದೆ ಅಂದ್ರ ನಿನ್ನ ತಂಗಿನ ಅಂತ ಬಡ ಭಿಕಾರಿನ ಪ್ರೀತಿ ಮಾಡಿದ ಅಂದ್ರ ಮದುವೆ ಮಾಡಿ ಕೊಡ್ತಿದ್ದೇನೆ. ಕಾಲ ತೊಳೆದ ಕಳಿಸಿ ಬಿಡ್ತಿದ್ದೀನಿ. ಭಿಕಾರಿ ಬುದ್ಧಿ ಭಿಕಾರಿ ತರನ ಯೋಚನೆ ಮಾಡುತ್ತೆ. ಇಬ್ರು ಮದುವೆ ಮಾಡ್ರಿ. ಸಾಧ್ಯವೇ ಇಲ್ಲ. ಒಂದು ವೇಳೆ ಅಂತ ಸಂದರ್ಭ ಏನಾದ್ರೂ ಬಂದ್ರೆ ಇವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತೇನೆ ವಿನಃ ಈ ಮದುವೆ ನಡೆದಕ್ಕೆ ನಾನು ಬಿಡೋದಿಲ್ಲ. ನಾನರ ಎಲ್ಲಿ ಬಿಡು ಅನ್ನಕತ್ತೀನ್ರಿ. ಅವ್ರಿಬ್ರು ಮದುವೆನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಆ ಹುಡುಗ ನಮ್ಮ ಅಂತಸ್ತಿಗೆ ತಕ್ಕಂತವ ಅಲ್ಲ. ಈಗ ನೀವು ಸ್ವಲ್ಪ ವಿಚಾರ ಮಾಡ್ರಿ. ಈಗ ಅವರಿಬ್ರು ರಾವ್ ಗೆದ್ದಾರ, ನಾಳೆ ಹೆಚ್ಚು ಕಡಿಮೆ ಆಗಿ ಮನೆ ಬಿಟ್ಟು ಓಡಿ ಹೋಗ್ಬಿಟ್ರಂದ್ರೆ ಇದು ನಮ್ಮ ಮನೆತನದ ಘನತೆ ಗೌರವದ ಪ್ರಶ್ನೆ ಐತಿ. ಅದಕ್ಕೆ ವಿಚಾರ ಮಾಡ್ರಿ. 7-8 ತಿಂಗಳು ಮಾಡ್ತೀವಿ ಅಂತ ಮುಂದೆ ಹಾಕೊಂತ ಹೋಗುದು. ಒಮ್ಮೆ ಟೈಮ್ ನೋಡಿ ಪಲ್ಟಿ ಹೊಡೆದು ಬಿಡುದ. ಗೌಡ್ರ ಕಿಡ್ನಿ ಓಡಿಸ್ರ ಒಂದು ಸ್ವಲ್ಪ. ಗೌರ್ಯ, ಇದ್ರೊಳಗೆ ಏನಾದರೂ ಸ್ವಲ್ಪ ಪರ್ಕ ಆತಂದ್ರ ಮಗನ ನಿನ್ನ ಹಿಡ್ಕೊಂಡ ನಾ ಹಂಗ ಹಾಕೊಂಡ್ರೆ ನಾಯಕಿಲ್ಲ ಹಾಕೋಲಿ. ಓಯ್ ಬಸವನ ಬಾಗಡೆ ಮಗೊಂಬಿಟ್ಟಿರ್ತೀನಿ. ಇಷ್ಟ ಐತೆ ನೋಡು, ಸುಮ್ಕ ಗುದ್ದಾಡಕತ್ತೀನಿ. ಸುಮ್ಮನೆ ಚಿಂಗಮ್ ಜಗುದಾಗ ನೋಡು. ಪಾಪ ಗೌಡ್ರ ಮುಂದೆ ಎಲ್ಲ ಹೇಳ್ಬಿಟ್ನಿ. ಪಾಪ ಗೌಡ್ರ ಎಲ್ಲದಕ್ಕೂ ಹ್ಞೂ ಅಂದ್ಬಿಟ್ರೆ ಅವ್ರೀಗ ತಡೆಯವ ಇನ್ನೇನು ಅಂದ್ರೆ ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವವರೆಗೂ ಈ ವಿಷಯ ಎಲ್ಲಿ ಮುಂದುವರೆದು ಇಷ್ಟ ಹೌದಲ್ರಿ. ನಾ ಹುಡುಗಿ ತಿಳಿಸಿ ಹೇಳ್ತೀನಿ. ಗೌಡ್ರು ಹೇಳಿದ್ ನಿಂಗೆ ಅರ್ಥ ಆಗಿಲ್ಲ ಅಂತ ಕಾಣತ್ತಾನ, ಅರ್ಥ ಮಾಡಂಗೆ ಹೇಳ್ತೀನಿ. ಇಡ್ ದಿವ್ಸ ನೀನು ಕಾಲೇಜ್ ಹೋಗ್ತಿದ್ದಿಲ್ಲ ಬಸ್ನಾಗ, ಇನ್ನು ಬಸ್ನಾಗ ಹೋಗಂಗಿಲ್ಲ. ಬಸ್ ಪಾಸ್ ನಾನ ಮುಂದೆ ಕುಂತ ಹರಿದು ಹಾಕಿ ಬಿಡಾವ. ನಮ್ದು ಹಳೆ ಟಮ್ ಐತಲ್ಲ ರೆಡಿ ಮಾಡಿಸ್ತೀವಿ. ಹಿಂದೆ ನೀನು ಹಾಕೊಂಡಿರ್ಬೇಕು, ಮುಂದೆ ನಾನು ಹೊಡಿಬೇಕು. ಅಲ್ಲಿ ಹೋಗಿ ಕಾಲೇಜ್ನಾಗ ಬಿಟ್ಟಾಗ ಸರ್ ಕೂಡ ಟೀಚರ್ ಕೂಡ ಅಷ್ಟ ಮಾತಾಡಬೇಕು. ಅವು ಏನರ ಸಿಕ್ಕ ಅಂದ್ಕೊಳ್ಳೋ ಅವ್ವ ಅಪ್ಪಪ್ಪ ಏನೇನೋ ಮಾತಾಡಂಗಿಲ್ಲ. ಒಂದು 6-7 ತಿಂಗಳು ಹೋಲಿ ನಾವೆಲ್ಲರೂ ದೊಡ್ಡವ್ರು ಸೇರಿ ಮಾತಾಡ್ತೀವಿ. ನಿಮ್ಮ ಮದುವೆ ನಿಶ್ಚಿತಾರ್ಥ ಮಾಡ್ತೀವಿ. ನಿಮ್ಮ ಮದುವೆ ಆದ್ಮೇಲೆ ನೀವು ಅವನರ ಮಾಡ್ಕೊರಿ ಅಪ್ಪನರ ಮಾಡ್ಕೊರಿ, ನಿಮಗೆ ಬಿಟ್ಟು ವಿಷಯ ಅದು. ನೀನು ಇಟ್ಟದ ನೋಡಕತ್ತಿ ಜಿಟ್ಟಿಗೆಲ್ಲ ಕೊಟ್ಟು ನಾವು ಒಬ್ಬನ ಮಾತಾಡಕತ್ತೀನಿ. ನನಗೇನು ನಾಯಿ ಕಡ್ದತ್ತೆ. ಹೋಗು ಅರ್ಜೆಂಟಾಗಿ ಹೋಗಿ ಒಂದು ಕಪ್ ಚಾಟ್ ಮಾಡ್ಕೊಂಬವ. ಅದಕ್ಕೆ ಬೂಸ್ಟ್ ಹಾಕ್ಬೇಡ, ಜಂಡು ಬಾಂಬ್ ಹಾಕೊಂಬ. ಗೌರ್ಯ, ಏನು ಹೇಳಿ ಹೋದ್ಲಲ್ಲೇ ತಂಗಿ? ಅದ ಚಾದ ಜಂಡು ಬಾಂಬ್ ಯಾಕಂತ ಕೇಳ್ತು. ಆದರೆ ನೀವೆಲ್ಲ ಇಲೆಕ್ಷನ್ ನಿಂತಿರಂತಲ್ಲ, ಏನಾಕೈತು ಏನು ಸುದ್ದಿಯೋ ಮಾರಾಯ. ಇಲೆಕ್ಷನ್ ನಿಂತಿದ್ದಕ್ಕೂ ಮುಗಿದ ಹೊತ್ತ. ಅದ್ರಾಗ ಏನು ಸೋಲ್ತಾರಂತ ಗೊತ್ತಿಲ್ಲ, ಬಕ್ಕ ಬರಲ್ಲ ಬೀಳ್ತಾರಂತ ಗೊತ್ತಿಲ್ಲ. ಹೇಳ್ತೀನಲೇ. ಆದರೆ ಸರ್, ಅದು ನೀವೇನೋ ಇಲೆಕ್ಷನ್ ನಿಂತಿರಂತಲ್ಲ, ಅದಕ್ಕೆ ಎಲ್ಲರೂ ತಿನ್ನಾಕ ಬರ್ತಾರಪ್ಪ ಬೆಳಬಂಟ್ರು. ವಿಚಾರ ಮಾಡಕ್ಕೆ ಹೋಗ್ಬೇಡಿ, ಎಟ್ಟಿದ್ರು ನಮ್ಗೆ ಬಿಡ್ಲಾರ್ದ ಕರ್ಮ. ಬಾ ನಾನು ಬೇಯಿಸ್ತೀನಿ, ನೀ ಶಿಸ್ತು ಮೂಲ್ಯ ಕುಂತ ನಾದು ಅಂತ. ಗೌರ್ಯ, ಗೋಧಿ ಹಿಟ್ಟು ಇಲ್ಲಿ ನಿಂತಂದ್ರೆ ನೀನು ಹಿಡ್ಕೊಂಡು ನಾನು ಆತ ನಮ್ಗೆ. ಯಪ್ಪ
ಹಿಂಗ್ಯಾಕೋ ಚಿತ್ತಿ ಮಳೆ ಹೆಣ್ಣ ಎತ್ತಂಗ ಅದು ಬತ್ತಾರ್ದು ಕೊತ್ತು ಬದ್ದು ತುಂಬ ಹೋಗ್ಬಿಡ್ತಾನ ಯಾಕಲೇ ಎಲ್ಲ ತೂದ್ದಾಗೈತೆ ಅದಕ್ಕೆ ಖರ್ಚಿದ್ವು ಮರ ನೀವಳೆ ಕರ್ರ ನಾವಳೆ ಬಾ ನೆವ ಅಲ್ಕತ್ರ ಏ ಮತ್ತೇನು ನಿನಗೆ ಗೊತ್ತಿಲ್ಲ ಅವ ಬತ್ತಾನಲ್ಲ 3 ಪುತ್ತಿನ ತಿವ್ರಾಜ್ ಕುಮಾರ ಅನುರಾಗ ತೆಲಿದನು ಏನು ಅನುರಾಗ ತೆಲ್ಯಾನು ಅರಿಬಿ ತಗೊಂಡು ಹೊರಿತಾನು ಒಂದು ತಿಳಿಬಾರ್ದು ಉತ್ತಾರನ ಅವನ ಎತ್ತರಲಿ ಆಗೈತಿ ಇನ್ನೇನು ಉಳ್ದತ್ತ ಅದ್ರಾಗ ಯಾಕಲೇ ಏನಾಯ್ತ ಅವಂದೈತಲ್ಲ ದಿವತ್ತ ನಿಮ್ಮ ತಂಗಿದು ತೂತ್ವದ ಏ ತಿಮ್ಮ 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 ಇಬ್ಬರನ್ನದ ಬರಕ ತಿಕ್ಕ ನನ್ನ ತಾತ ದೊಕ್ಕಮ್ಮ ನತ್ವರ್ಕ ಬರವಲ್ದಯ್ಯವ್ವ ಓಹೋ ಇದು ಸಿಮ್ಮಿನ ಪ್ರಾಬ್ಲಮ್ನ ನಿನಗೆ ಸರಿಯಾಗಿ ನೆಟ್ವರ್ಕ್ ಜಗವಲ್ದಲ್ಲ ಒಂದು ಹೊಸ ಏರ್ಟೆಲ್ ಕೊಡಿಸ್ತಾನೆ ಬಿಡ್ಲೆ ಬ್ಯಾದಪ್ಪ ನಂದು ಯಾಕೋ ಚಾರ್ಜರ್ ಪಿನ್ನಿನ ತಿರ್ತಿರ್ನ ಇದ್ದಂಗ ಏ ಒಂದು ಹೊಸ ಚಾರ್ಜರ್ ಕೊಡಿಸ್ತಾನೆ ಬಿಡ್ಲೆ ಬ್ಯಾದಳ ಒಂದಕ್ಕೊಂದು ಹೊಂದಾಣಿಕೆ ಆಗಲಿಕ್ಕ ಗುದ್ದಾದತ್ನ ಕಿತ್ತು ಕೈಯ ಬತ್ತಾವ 12 ತುಂಬ ಬತ್ತಾರ್ದು ಕೊತ್ತ ಬದಿ ಎತ್ತದಾವ ಆತ ತುಂಬ ತಗೊಂಡು ಹೋಗ್ಬಿತ್ತನ್ನ ಅಲ್ಲಲೇ ಅಕ್ಕಿ ಜೊತೆ ನಾಲ್ಕು ಪ್ರೀತಿಲೇ ಮಾತಾಡು ನಾನೇನು ಮದುವೆಯಾಗ ಖರ್ಚು ಏನು ಆಕೆ ಕೈಲೇ ಬದಿತ ತಾಯಿ ಹೊರ್ಯಾಗ ಖರ್ಚು ನಾ ಮರ ಹೆಂಗ್ ಸಣ್ಣದ್ರೊಳಗೆ ಐತೆ ಅದು ಅದ್ರ ಹಲ್ಲರ ಹಿಂಗದಾವ ನೇಗಲಾಗ್ಯಾವ ಅವು ಬರೀ ಗೀರ್ದಂಗೆ ಮಾತಾಡ ಕೊಬ್ಬರಿ ಬತ್ತಲ ಆಕೆ ಪದ ಬದಿತಾವ ಬಂದಿನ ಒಂದು ಕಪ್ಪ ತ್ಯಾರ ತಾಪ್ಯಾರ ಮಾತಂದನ ತಾಕರಿ ತ್ಯಾಪದಿ ಬಾಯಾಗ ತುರ್ದಾಳ ಒಲಿ ಮೇಲೆ ಕುಂದ್ರಿ ತುರಿ ಹತ್ತಾಳ ತುಂದಿ ಹಂಗ ತುಂದಿನ ತುತ್ತಗದಾಳಕ್ಕಿ ಎರ್ರಿಕದಾಳ ಮಾಮಾಕಿ ಇಲ್ಲ ಆಕಿನ ಲವ್ ಮಾಡಿ ಲವ್ ಏನ್ ಮಾತದು ಲವ್ 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 ಅಂತ ಹೊಲಸತ್ತ ಹೇಳ್ಕೊತು ಅಮಾರ ಏ ಲವ್ ಮಾಡೋದಂದ್ರೆ ಹೊಲಸಟ ಇಲ್ಲೇ ನಮ್ಮ ಅಪ್ಪ ಹೇಳನು ಓಡುಸು ಬತ್ತಾತ ಏನು ಬರ್ತದಂತ ಓಡುಸು ಬತ್ತಾತ ಏ. ಈ ಲವ್ ಅಂದ್ರೆ ಏನ್ ಮಾಮ ಲವ್ ಗೊತ್ತಿಲ್ಲ ಇನ್ನ ಆಕಿನ ಅವು ಮಾತನ್ ಮಾತನ್ನ ಆದ್ರೆ ಈ ಲವ್ ಮಾದೋದು ಹೆಂಗ್ ನಮಗ್ ಗೊತ್ತಿಲ್ಲ ಲವ್ ಗೊತ್ತಿಲ್ಲ ನಮ್ಮ ಅಂತಂದಾಗ ಯಾರು ಮಾದೇ ಇಲ್ಲ ಲವ್ ಗೊತ್ತಿಲ್ಲ ನಿಂಗೆ? ಪಾ. ಈ ಅಣ್ಣನ ಕೇಳಿ ಕೂತ ನೋಡು ಅದೇ ಎಸ್ ಕರ ಹೇಳ ನಾಚಾದ ಬ್ಯಾದ ಎಸ್ ನಾಕ ಹೋದಾಲೆ ಮೊದ್ಲ ಬಿಳಿ ಹಂಗಿ ಕೂತ ದಾಡ್ಸಿ ಅದ ನಾವು ಮತ್ತೆ ಇದನ್ನು ಒಂದು ಅವ ಮಾಡಿದ್ರೆ ನಾವು ಹೈಕೋತ ಒಲ್ಲೆ ಹೌದಪ್ಪ ಏನು ಮಾಮ ಲವ್ ಅಂದ್ರೆ ಏನು ಲವ್ ಗೊತ್ತಿಲ್ಲ ಇಲ್ಲಪ್ಪ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬತ್ ದಿಲ್ ಇಸ್ಕ್ 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 ಅಂತಾರಲ್ಲ ಇದೇನು ಇಸಕ ಇನ್ನ ನಮಗ ಉಸುಕ್ನ್ಯಾಗ ಮಾತು ಏ ನೀ ಗಂಡಸರ ಹೌದಲ್ಲ ಇತ್ತಿತ್ತಲಾಗ ಅದ ದೌತ್ ಬರಕತ್ತ ಮಾರ ಆಧಾರ್ ಕಾರ್ಡ್ನ್ಯಾಗ ನೋಡ್ಬೇಕೇನು ಇಮೇಲ್ ಐತ ಫಿಮೇಲ್ ಐತ ನಮ್ದು ಮತ್ತು ಫಿಮೇಲ್ ಇತ್ತಂದ್ರೆ ಸುಮ್ಮ ಗಂಟು ಕಟ್ಕೊಂಡು ನಾವು ಧರ್ಮಸ್ಥಳಕ್ಕೆ ಅಡ್ಡಾಡಕ್ಕೆ ಬರ್ತತ ಮಾತೇನು ಮಾಡೋದು ಮತ್ತೆ ನಮ್ಮ ಬರೇ ಪದ ಬದುದ ಮಾತಾಡಕ್ಕೆ ಆದ್ರೂ ಬಿದಂಗಿಲ್ಲ ಮಾಮ ನೀ ನನ್ನ ಹಿಂದಿರ್ಸ ಬ್ಯಾದ ನೀ ಹಿಂದೆ ಅವಗಾಡದೀನಿ ನನ್ನ ಮುಂದಿರ್ ಸಾಕು ನೀ ನನ್ನ ಮುಂದಿದ್ದು ನೀ ನನಗೆ ಧೈರ್ಯ ಕೊಟ್ಟು ನೋಡು ಮಾಮ ನಾ ಬಿದ್ದಂಗಿಲ್ಲ ಹೇಳಿ ಕೇಳಿ ಯಾರು ಪುತ್ತ ಎತ್ತಿದ ಗತ ಗತ ತರ್ಪಕ್ಕೆ ಆಕಿನ ಕಚ್ಚೋದು ಗೊತ್ತು ನೀಗಲಿಲ್ಲ ಅಂದ್ರೆ ನಾಲಿಗೆ ಹಚ್ಚಿ ನೆಕ್ಕೋದು ಗೊತ್ತು ಕಚ್ಚೋದಾಗ್ಲಿಲ್ಲ ಅಂದ್ರೆ ಆಕಿನ ನೆಕ್ಕ್ಯಾರ ಕೈ ಬಿಡ್ತಾನ ಮಾಮ ಹಿಂಗ ಮಾಡಿದ್ರೆ ಹೆಂಗ ಆಕಿಗೆ ನಿದ್ದೆಗಳಿಗೆ ಹಾಕಿ ಮಾಡಿದ್ರೆ ನಿತ್ತುಗಳಿಗೆ ಹಾಕಿ ಮಾಡಿದ್ರೆ ನಾವ ಮಾಡ್ಯಾನೋ ನೀವ ಮಾಡ್ಯಾನೋ ನೀ ಮಾಡಿ ಅನ್ನೋದು ಹೆಂಗೆ ಗೊತ್ತಾಗಬೇಕಲ್ಲ ಯಾಕೆ ತುಂಬಿರ ಮರ ಎತ್ತರ ಇದ್ದಾಗ ಆದ್ರೆ ಯಾರನ್ನಾದ್ರೂ ಪದ ಬದಿತಾಳಾಕಿ ಅದಕ್ಕೆ ನಿದ್ದೆಗಳಿಗೆ ಹಾಕಿ ನಿದ್ದೆ ಹತ್ತು ಮತ್ತ ತುಂಬ ಕುಂದ್ರದು ಒತ್ತ ತಪ್ಪಳ ಮಾಡಂಗಿಲ್ಲ ಮಾತ ತಪ್ಪಳ ಮಾಡಿದ್ರೆ ಎತ್ತರ ಕಾಳ ಮತ್ತೆ ಬದುತಾಳಾಕಿ ಆಕಿಗೆ ನಿದ್ದೆ ಹತ್ತತ್ತ ಗೊತ್ತಾದ್ರೆ ನಾನಾರ ಮಾಡ್ಲಿ ದಾದಿಸಿ ಅದನ್ನ ಅವರ ಮಾಡ್ಲಿ ಟೋಪನ್ ವೈಕಪ್ಪ ನೋದ ಮತ್ತೆ ಎತ್ತಿ ಎಬ್ಸಾಳಕ್ಕೆ ಪಿಂದ್ರಿ ಕಮ್ಮನ ಉದುಗ ತಿಕ್ಕನು ಮತ್ತು ಏನು ತಂದಿದ್ದಾಗೇನು ಸತಿ ಬೇಕತ್ತಾಳ ಆಕಿ ನಮಗೆ ಮಾದ್ಕೊಂಡ್ರಾಕತ್ತಿಲ್ಲ ಅದಕ್ಕೆ ಮಳಿ ಬೆಳಿ ಅಂತಾವು ಹಿಂಗೆಲ್ಲ ಮಾಡಿದ್ದಕ್ಕೆ ಒತ್ತ ಬಿದ್ದುದಿಲ್ಲ ಮಾಮ ಹಿಂಗೆ ಮಾಡಿದ್ರ ಆಕಿನ ಕರ್ಕೊಂಡು ಹೋಗಿ ಅಕ್ಕಿ ಕೈಯಾಗ ಅದನ್ನು ಕೊತ್ತ ಮಾದ್ಲ ಏ ಏನದ ಆಕಿನ ಅಲ್ಲಿ ಕರ್ಕೊಂಡಲ್ಲಿ ಬಿಜಾಪುರ ಕರ್ಕೊಂಡೋಕ್ಕನು ಬಿಜಾಪುರದಾಗ ಕುಂದಾತಿಲ್ಲ ಮಾತಾಡ ಒಂದು 50 ರೂಪಾಯಿ ಕೊಂದ ಏ ಒಳಗಡೆ ಒಂದು 500 ರೂಪಾಯಿ ಇಟ್ಟು ತೊಗೊಂಡು ಹೋಗ ಯಾವ್ದೋ ಮಾರ ಮೊದ್ಲ ಉತ್ತರ ಗತಿ ಅದನ್ನು ಯಾರ ಕಿಸ ತುದುಗ್ ಮಾತಾರ ನಾನು ಹಿಂಗೆ ಮಾದ್ಯ 5 ಲಕ್ಷದ ನೋಟ ಕಳ್ಕೊಂಡ್ಬಿತ್ತು ನಾವು ಹಂಗಕ್ಕವ 5 ಲಕ್ಷದ ನೋಟ್ ಎಂತದು ಅದು ಹೊಸಾದ ಪ್ರಿಂಟ್ ಮಾಡಿ ನನಗೆ ಕೊತ್ತಿದ್ರು ಅದನ್ನ ಕಳ್ಕೊಂಬಿತ್ತನೆ ಇನ್ನು ಅದನ್ನ ಜೆರಾಕ್ಸ್ ಒದಿಸಿ ಎಲ್ಲರಿಗೆ ರಿಸರ್ವ್ ಬ್ಯಾಂಕಿಗೆ 4 ಕೊದಾಮ ಇದ್ನ ಅದು ಕಳೆದಿಂದ ಬಿತ್ತಿವಿ ಅದನ್ನು 50 ರೂಪಾಯಿ ಕೋದು ತಾಕ್ ಪೈಕಲು ಕುಂದ ಬರ್ತತಿ ಅದ್ರಾಗ 3 ಪಾಲ್ ಮಾತನ ನಂದು ಹಾಕಿದ ಬಾಯಾಗ ಹಾಕಿದ್ ನಂದು ಬಾಯಾಗ 2 ಪಾಲ್ ಅದು ಅಲ್ಲ ಇನ್ನೊಂದು ಪಾಲ್ ಉಳಿತಲ್ಲ ಮತ್ತು ನೀ ಖಾಲಿ ಅದೆಲ್ಲ ತಂದು ನಿನ್ನ ಕರಿ ಸೊಂದ್ಯಾಗ ತುರುಕಿ ಬಿತ್ತು
ಒತ್ತ ಬಿದ್ದುದಿಲ್ಲಕ್ಕಿನ ಅಕ್ಕೆಲ್ಲ ತಿಳ್ಕೊಂಡಳ ನಾನು ಏನ ಮಾತಾಡಕ್ಕೆ ನೋಡ್ಯಾರ ನೋದಕ್ಕಿನ್ನ ಓದಿ ಓದಿ ಬಂದು ಅನೆಗೆ ನೀದಿ ನೀದಿ ಶಬಾಷ್ ಧರ್ಮ, ಶಬಾಷ್. ಅಂದು ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನನ್ನು ಅವಮಾನ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನನ್ನು ನನ್ನ ತಂಗಿ ಮೇಲೆ ಎತ್ಕಟ್ಟಿದೆಯಲ್ಲ, ಇದು ವೈರತ್ವ ಅಂದ್ರ. ಏ ಧರ್ಮ, ಎಂದು ನಿನ್ನ ಮನೆತನದ ಗಂಡಿನ ಕಣ್ಣು ನನ್ನ ಮನೆತನದ ಹೆಣ್ಣಿನ ಮೇಲೆ ಬೆತ್ತು, ಅಂದೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆತನದ ಹೆಣ್ಣಿನ ಮೇಲೆ ಬೆತ್ತು ಅಂತ ಅರ್ಥ. ಸತಿ ಶಿರೋಮಣಿ ಸಾವಿತ್ರ, ನಿನ್ನ ಮಠದ ಮಂದಿರಿನ ಕದವನ್ನು ತೆಗೆದು ಹಠವಾದ ಚಿನುಗುಳಿ ಅಟ್ಟ 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 ಯಾಕಾದ್ರೂ ಈ ಶ್ರೀಕಾಂತ್ ಗೌಡನನ್ನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ ಕಣ್ಣೀರು ಹಾರಿಸ್ತೀನಿ. ಕಾಟ ಕೊಡ್ಲಿಲ್ಲ. ನನ್ನ ಹೆಸರು ಶ್ರೀಕಾಂತ್ ಗೌಡನೇ ಅಲ್ಲ. ಏ ಧರ್ಮ, ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ಏ ಧರ್ಮ, ಈ ಸಮಾಜದಲ್ಲಿ ನೀನೇನೇ ಮಾಡು, ಈ ಸಮಾಜ ನಿನಗೆ ಕೆಟ್ಟವನು ಎಂದು ಪಟ್ಟ ಕಟ್ಟುತ್ತೆ. ಏ ಕುತ್ತೆ की औलाद, अरे घर में चूहा निकली तो तुम लोग डरते हैं. इस श्रीकांत गौड़ा घटना बदलने के लिए बात करते हैं. अरे मुझे मालूम है तुम मेरे काम में कहीं भी फायदा नहीं होता. मुझे ये भी मालूम है तुम्हारे जैसे हिजड़े को बच्चा पैदा नहीं होते. ಏ ಧರ್ಮ, ಊಟಿಲ್ದೆ 40 ದಿವಸ ಬದುಕಬಹುದು, ನೀರಿಲ್ದೆ 3 ದಿವಸ ಬದುಕಬಹುದು, ಗಾಳಿ ಇಲ್ದೆ 8 ನಿಮಿಷ ಬದುಕಬಹುದು. ಈ ಶ್ರೀಕಾಂತ್ ಗೌಡನನ್ನು ಎದುರು ಹಾಕೊಂಡ್ರೆ ಒಂದು ಕ್ಷಣ ಕೂಡ ಬದುಕೋಕೆ ಸಾಧ್ಯವೇ ಇಲ್ಲ.